ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಲ್ಲ ಭಾವಿಸ್ತೀನಿ. ಇವತ್ತು ನಮ್ಮ ಹಳ್ಳಿ ಊರಿಗೆ ಬಂದಿದ್ದೀನಿ, ರೊಪ್ಪ ಅಂತೇಳಿ. ಇಲ್ಲಿ ನಮ್ಮ ಹೊಲದಲ್ಲಿ ರಾಗಿ ಹೊಲ ಕೊಯ್ತಾ ಇದ್ದೀರಿ. ಇವತ್ತು ಇಲ್ಲಿ ವಿಶೇಷವಾಗಿ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು ಅಂತ ತುಂಬ ಇಷ್ಟಪಡ್ತಾ ಇರ್ತಾರೆ. ಬಟ್ ರಾಗಿ ತೆನೆ ಹೇಗಿರುತ್ತೆ, ರಾಗಿ ಸಸಿ ಹೇಗಿರುತ್ತೆ ಅಂತ ನೋಡಿರಲ್ಲ. ಎಲ್ಲರೂ ತೋರಿಸಿ ಯಾವ ರೀತಿ ಇರುತ್ತೆ ಅಂತ. ಇದು ಬಂದ್ಬಿಟ್ಟು ಬೆಳೆ ಬಂದು 4 ತಿಂಗಳು, 1 ತಿಂಗಳು ಸಸಿ ನರ್ಸರಿ ಮಾಡ್ತಾರೆ. ಅದಾದಮೇಲೆ ನಾಟಿ ಮಾಡಿದ್ಮೇಲೆ 4 ತಿಂಗಳಿಗೆ ಇದು ರಾಗಿ ತೆನೆ ಬರುತ್ತೆ. ಆ ರಾಗಿ ತೆನೆನ ಜಿನ್ನಗೆ ಹಾಕ್ಸಿ ಆವಾಗ ರಾಗಿ ಮುದ್ದೆ ತಯಾರಾಗೋದು. ಈಗ ನೋಡಿ ರಾಗಿ ತೆನೆ ಯಾವ ಥರ ಎಲ್ಲ ಇದೆ, ರಾಗಿ ಸಸಿ ಯಾವ ಥರ ಇದೆ, ಅದನ್ನ ಯಾವ ರೀತಿ ಎಲ್ಲ ಕ್ಲೀನ್ ಮಾಡ್ತಾರೆ, ಯಾವ ರೀತಿ ಕಟ್ ಮಾಡ್ತಾರೆ ಅಂತೆಲ್ಲ ತೋರಿಸ್ತೀನಿ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿರಿಧಾನ್ಯಗಳಲ್ಲಿ ರಾಗಿ ಒಂದು ತುಂಬ ಇಂಪಾರ್ಟೆಂಟು ಹೆಲ್ತ್ಗೆ. ಅದು ಬೇಸಿಗೆಗಾಲದಲ್ಲಂತೂ ಇದರಿಂದ ಗಂಜಿ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು, ದೇಹಕ್ಕೆ ತಂಪು, ತೋಳಕ್ಕೆ ಬಲ ಅಂತ ಹೇಳ್ತಾರೆ ರಾಗಿ. ನಿಜವಾಗ್ಲೂ ನಾಟಿ ಕೋಳಿ ರಾಗಿ ಮುದ್ದೆ ಅಂದರೆ ಎಲ್ಲರಿಗೂ ಫೇಮಸ್ಸೇ. ಅದೇ ರಾಗಿ ತೆನೆನೇ ಕೊಯ್ತಾ ಇದ್ದೀವಿ. ಯಾರಿಗೂ ರಾಗಿ ತೆನೆನೇ ಗೊತ್ತಿರೋಲ್ಲ ಅಂತೇನಲ್ಲ, ತುಂಬ ಜನ ಗೊತ್ತಿರುತ್ತೆ, ಗೊತ್ತೇ ಇಲ್ದಿರೋ ನೋಡ್ಬೋದು. ಕಟ್ ಮಾಡಿ ಈ ರೀತಿ ಒಂದು ಟಾಟ್ಪಾಲ್ ಮೇಲೆ ಹಾಕ್ತಾ ಇರ್ತೀವಿ. ಇದು 1 ವಾರ ಅಂತ ಹಾಗೆ ಬಿಸಿಲಿಗೆ ಒಣಗಿಸಿ ಅದಾದಮೇಲೆ ಮಿಲ್ಗೆ ಅಂದರೆ ಜಿನ್ನಗೆ ಹಾಕ್ತಾರೆ. ಜಿನ್ನಗೆ ಹಾಕ್ಮೇಲೆ ನಾವು ಕೊನೆಗೆ ರಾಗಿ ಸಿಗುತ್ತೆ. ಅಮ್ಮನ ಜೊತೆ ರಾಗಿ ಹೊಲದಲ್ಲಿ ಕೆಲಸ ಮಾಡೋಕ್ಕಾದ್ರೆ ಒಂದು ಬ್ಲಾಗ್ ಮಾಡಬೇಕಂತ ಅನಿಸ್ತಾಯಿತ್ತು, ಇದು ಮಾಡ್ತಾಯಿದ್ದೀನಿ. ಹಳ್ಳಿ ಊರಿಗೆ ಹೋದಾಗ ಆ ಬಿಸಿಲಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ ಗುರು, ಕೆಲಸ ಮಾಡೋಕ್ಕೆ ಆಗಲ್ಲ. ಖಂಡಿತವಾಗ್ಲೂ ಡೈಲಿ ರೈತರು ಅಂತ ಹೇಳ್ಕೊಂಡವರು ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು. ಇದನ್ನು ರಾಗಿ ಹೊಲ ಈ ರೀತಿ ಇರುತ್ತೆ. ಆ್ಯಕ್ಚುಲಿ ಇದು ಸಸಿ ನರ್ಸರಿ ಮಾಡೋಕ್ಕೆ 1 ತಿಂಗಳು ತೊಗೊಳುತ್ತೆ. ಅದಾದಮೇಲೆ ನಾಟಿ ಮಾಡಬೇಕು. ನಾಟಿ ಆದಮೇಲೆ ಈ ರೀತಿ ಎಲ್ಲ ರಾಗಿ ತೆನೆ ಬಿಡುತ್ತೆ. ಆ್ಯಕ್ಚುಲಿ ರಾಗಿ ತೆನೆ ಈ ರೀತಿ ಬಂದಾಗ ಹಸೆದನ್ನು ತಗೊಂಡು ಸುಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ಬಂದ್ಬಿಟ್ಟು ನಮ್ಮ ಹೊಲ. ಒಬ್ಬ ರೈತನೊಡಿಗೆ ನಿಮ್ಮ ಸಹಾಯ, ಸಪೋರ್ಟು ಖಂಡಿತವಾಗ್ಲೂ ಬೇಕೇ ಬೇಕು. ಆದ ಕಾರಣ ವಿಡಿಯೋ ಯಾರನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ನಿಜವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊತೀರ ಅಂತೆಲ್ಲ ಭಾವಿಸ್ತೀನಿ. ಖಂಡಿತವಾಗ್ಲೂ ನಮ್ಮ ಹೊಲದಲ್ಲಿ ಒಂದು ಅರ್ಧ ಎಕರೆ ರಾಗಿ ಹಾಕಿದ್ದೀವಿ. ಆ ರಾಗಿನೇ ಇದು ಇವತ್ತು ಕಟ್ ಮಾಡ್ತಾ ಇದ್ದೀವಿ. ಒಂದು 5-6 ಜನ ಆಳು ಬಂದಿದ್ದಾರೆ. ಅದೇ ಟೈಮಲ್ಲೂ ನಾನು ಊರಿಗೆ ಹೋಗಿದ್ದೆ. ನಮ್ಮಮ್ಮನ ಹೊಲದಲ್ಲಿ ಹಾಕ್ಕೊಂಡು ಹೋದ್ರು, ನನಗೂ ಬನ್ನಿ ಬಾ ಕೆಲಸ ಮಾಡೋ ಅಂತ. ಬಿಸಿಲಲ್ಲಿ ರಾಗಿ ತೆನೆ ಒತ್ತಾಕೋದಂತೂ ತುಂಬ ಕಷ್ಟ. ಏನಕ್ಕಂದರೆ ಬರ್ಮಾಡ ಬೇರೆ ಹಾಕ್ಕೊಂಬಿಟ್ಟಿದ್ದೀನಿ. ಅಲ್ಲೆಲ್ಲ ರಾಗಿದು ಸಸಿದು ಸೈಡ್ ಗರಿಯೆಲ್ಲ ತರ್ಕೊತ ಇದೆ ಕಾಲಿಗೆ, ತುಂಬ ಕಷ್ಟ ಅನಿಸ್ತಾ ಇತ್ತು. ಅದ್ರ ನಡುವೆನೂ ಒಂದು ಬ್ಲಾಗ್ ಮಾಡ್ತಾಯಿದ್ದೆ. ಎಲ್ಲರೆಲ್ಲ ಬಂದಿರೋರೆಲ್ಲ ಇವನು ಕಷ್ಟಪಟ್ಟಿದ್ದಾನೆ, ವೀಡಿಯೋ ತಗೊತಾನೆ, ಫೋಟೋ ಮಾಡ್ತಾರೆ ಅಂತ ನೋಡಿ. ಕಟ್ ಮಾಡಿದ್ಮೇಲೆ ಕಟ್ ಮಾಡೋಕ್ಕಂತ ಮುಂಚೆ ಈ ರೀತಿ ಇರುತ್ತೆ, ಕಟ್ ಮಾಡಿದ್ಮೇಲೆ ಎಲ್ಲ ಈ ರೀತಿ ಆಗುತ್ತೆ. ಇನ್ನೊಂದು ವಿಶೇಷವಾಗಿ ಈ ಹಸುಗಳಿಗೆ ಇದು ರಾಗಿ ಕಡ್ಡಿ ಹಾಕ್ತಾರೆ ಎಲ್ಲರೂ.